ಹಾಯ್ ಹಲೋ ವೆಲ್ಕಮ್ ಟು ಆರ್ ಎಸ್ ಸಿ ಬೇಸ್ ಚಾನಲ್. ಭಾಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ ಆರ್ ಎಸ್ ಸಿ ಬೇಸ್ ಚಾನಲ್. ಹಾಗಾಗ್ಬಿಟ್ಟು ಇದು ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀನಿ, ಆರ್ ಎಸ್ ಸಿ ಬೇಸ್ ಚಾನಲ್ ಆಲ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು. ಇವತ್ತೇನಪ್ಪ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಹಸ್ತ ಸಾಮುದ್ರಿಕದಲ್ಲಿ ಅಂದರೆ ಹ್ಯಾಂಡ್ ರೈಡಿಂಗ್ ಅಲ್ಲಿ ನಮಗೆ ಗೌರ್ಮೆಂಟ್ ಜಾಬ್ ಯೋಗ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಈಸಿಯಾಗಿ ನಮಗೆ ನಾವೇ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಇರ್ತದೆ. ಎಲ್ಲ ಮೋಸ್ಟ್ಲಿ ಯೂಟ್ಯೂಬ್ ಅಪ್ಡೇಟ್ ಆಗಿರೋದ್ರಿಂದ ಆರ್ ಎಸ್ ಸಿ ಬಿ ಎಸ್ ಅಂತ ಕಾಣ್ತಾಯಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಎರಡು ಬೆಲ್ ಐಕಾನ್ ಬಟನ್ ಇದೆ, ಎರಡನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಒಂದು ಪ್ರತಿಯೊಂದು ವಿಡಿಯೋನು ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಆಗಿ ಫಸ್ಟ್ ನಿಮಗೆ ಸಿಗುತ್ತೆ. ಹಾಗೂ ಆದಷ್ಟು ಇದು ವಿಚಾರ ಗೊತ್ತಾದಮೇಲೆ ಆದಷ್ಟು ಇದನ್ನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಎಲ್ಲ ಕಡೆ ನೀವು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಅವ್ರಿಗೆ ಮಾಡೋದಾಗುತ್ತೆ. ಇವತ್ತು ಏನಪ್ಪ ಅಂತಂದರೆ, ಗೌರ್ಮೆಂಟ್ ಜಾಬ್ ಯೋಗ ಇದೆಯಾ ಇಲ್ಲ ಅಂತ ಹೇಳ್ಕೊಂಡು ಭಾಳ ಡೈರೆಕ್ಷನ್ ಅಂತಿರ್ತೀವಿ. ನಮಗೆ ಆ ಯೋಗ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಗೆ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಮಾಡೋಣ. ಆದರೆ ನಾವು ಒಂದು ಹೇಳ್ತೀನಿ, ಈ ಹಸ್ತ ಸಂಬೋಧಕದಲ್ಲಿ ನಿಮಗೆ ಆ ಯೋಗ ಇದೆಯಲ್ಲ ಅಂತ ಕರೆಕ್ಟಾಗಿ ಪಕ್ಕಾ ಇಂಡಿಕೇಶನ್ ಮಾಡುತ್ತೆ. ಆದರೆ ಯಾವ ಟೈಮಲ್ಲಿ ಏನು ಅನ್ನೋದು ನಿಮ್ಮ ಗ್ರಹಗತಿಗಳು ನೋಡಿಬಿಟ್ಟು ನಿಮ್ಮ ಜಾತಕ ವಿಮರ್ಶೆ ಮಾಡಿಬಿಟ್ಟು ಹೇಳಬೇಕಾಗತ್ತೆ. ಅದು ಯಾವಾಗ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ಟೈಮಲ್ಲಿ ಯಾವ ಏಜಲ್ಲಿ ಯಾವ ದಶಾ ಇರಬೇಕಾದ್ರೆ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದರೊಳಗೆ ನಿಮಗೆ ಆ ಯೋಗ ಇದೆಯಲ್ಲ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ, ಇದ್ರ ಮೇಲೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನಾನು. ಇದು ಒಂದೊಂದು ಬೆಳ್ಳಿಗೆ ಯಾವ್ಯಾವ ಗ್ರಹಗಳಂತ ಕರೀತಾರೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಈ ಒಂದು ಪರ್ವಗಳನ್ನ ಯಾವ್ಯಾವ ಪರ್ವಗಳಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಲ್ಲಿ 3 ಲೈನ್ ಬರ್ತಾವಲ್ಲ, ಈ 3 ಲೈನಲ್ಲಿ ಯಾವ ಲೈನ್ ಅಂತ ಹೇಳ್ಬಿಟ್ಟು ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಾಲ್ ಮಾಡ್ಕೊತ ಹೋಗ್ರಿ. ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತವೆ. ನಾನು ಇದ್ರ ಮೇಲೆ 4 ಸಬ್ಜೆಕ್ಟ್ ಎಪಿಸೋಡ್ ಮಾಡಿದ್ದೀನಿ. ನೀವು ಒಂದೇ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ನಾನು ಡೈರೆಕ್ಟ್ ವಿಚಾರಣೆ ಯೋಗದ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಸರ್ಕಾರಿ ಯೋಗ, ಹುದ್ದೆ ಯೋಗ ನಿಮಗೆ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಈ ಬೆರಳುಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ, ಈ ಕಿರು ಬೆರಳು ಇದೆಯಲ್ಲ, ಕಿರು ಬೆರಳು ಇದು ಗಂಡಸರ ಆದರೆ ಬಲಗೈ, ಹೆಂಗಸರ ಆದರೆ ಎಡಗೈ. ಅದು ಫಸ್ಟ್ ನಾನು ಹೇಳಿರ್ತೀನಿ. ನಾನು ಬಲಗೈಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಕಿರು ಬೆರಳು ಇದೆಯಲ್ಲ, ಕಿರು ಬೆರಳು ಪಕ್ಕದ ಬೆರಳೆ ಇದಕ್ಕೆ ನಾವು ಸೂರ್ಯಗ್ರಹಣ ಸೂಚಿಸುತ್ತೆ. ಇಲ್ಲಿ 3 ಲೈನ್ ಬರ್ತಾವಲ್ಲ, ಈ 3 ಲೈನಲ್ಲಿ ಫಸ್ಟ್ ಲೈನ್ ಇದು ಒಂದಲ್ಲ, ಎರಡನೇದಲ್ಲ, 3ನೇ ಇದು ಮೇಲೆ ಟಾಪ್ ಈ ಲೈನನ್ನು ಇದಕ್ಕೆ ಹಾಟ್ ಲೈನ್ ಅಂತ ಕರಿತೀವಿ. ಈ ಸೂರ್ಯಗ್ರಹ ಮತ್ತು ಹಾಟ್ ಲೈನ್ ನಡುವೆ ಒಂದು ಗೀಟ್ ಹೋಗಿರುತ್ತೆ, ಗೆರೆ ಹೋಗಿರುತ್ತೆ, ರೇಖೆ ಹೋಗಿರುತ್ತೆ. ಆ ರೇಖೆ ಏನಾದ್ರು ದಪ್ಪವಾಗಿರಲಿ, ತಿನ್ನರಾಗಿರಲಿ, ಚಿಕ್ಕರಾಗಿರಲಿ, ದಪ್ಪನಾರಾಗಿರಲಿ, ತೆಳುಗರಾಗಿರಲಿ, ಹೋಗಿ ಇಲ್ಲಿಂದ ಫುಲ್ಲು ಟಚ್ ಆಗಿರ್ಬೇಕು. ಎಲ್ಲೂ ಬ್ರೇಕ್ ಆಗಿರ್ಬೋದು ಅಥವಾ ಈ ಥರ ಟಿಸ್ರು ಹೊಡೆದಿರ್ಬಾರ್ದು. ಹಿಂಗೆ ಫುಲ್ಲು ಟಚ್ ಆಗಿತ್ತು ಅಂದರೆ ಪಕ್ಕಾ ಅವ್ರಿಗೆ ಗೌರ್ಮೆಂಟ್ ಜಾಬ್ ಯೋಗ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಆಯಿತಾ? ಯಾವುದೇ ಕಡೆ ಕನ್ಫ್ಯೂಸ್ ಬೇಡ. ಇಲ್ಲಿಂದ ಇಲ್ಲಿಗೆ ಸೀದಾ ಹೋಗಿ ಟಚ್ ಆಗಿತ್ತು ಅಂದರೆ ಗೌರ್ಮೆಂಟ್ ಜಾಬ್ ಯೋಗ ಇದೆ ಅಂತ ಹೇಳ್ಬಿಟ್ಟು ಅಕಸ್ಮಾತಾಗಿ ನಿಮ್ಗೆ ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಿದ್ರೆ ಅವ್ರನ್ನೆಲ್ಲ ಕೈ ತೆಗೆದುಕೊಂಡ್ರಿ. ಇಲ್ಲಿಂದ ಇಲ್ಲಿಗೆ ಕ್ಲೀನಾಗಿ ಹೋಗಿ ಟಚ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿಂದ ಬಂದು ಅರ್ಧಂಬರ್ಧ ಇದಾಗಿತ್ತು, ಟಿಸ್ರು ಹೊಡೆದಿತ್ತು, ಹಿಂಗೆ ಆಗಿತ್ತು ಅಂದರೆ ಅಂದರೆ ಟಿಸ್ರು ಹೊಡೆದಿತ್ತು ಅಂತಂದರೆ ಕಷ್ಟ. ಅಂದರೆ ಏನಂತಾರೆ, ಗೌರ್ಮೆಂಟ್ ಜಾಬಲ್ಲೇ ಕೆಲವೊಬ್ರು ಗೌರ್ಮೆಂಟ್ ಜಾಬ್ ಅಂತಂದರೆ ಅರೆ ಸರ್ಕಾರ ಅಂದರೆ ಗ್ರಾಂಟೆಡ್ ಎಡೆಡ್ ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಪ್ಯೂರ್ಲಿ ಗೌರ್ಮೆಂಟ್ ಅಲ್ಲ, ಅಂದರೆ ಇದನ್ನು ತೊಗೊಳೋದು, ಕಾಂಟ್ಯಾಕ್ಟ್ ತೊಗೊಳೋದು, ಈ ಥರ ಒಟ್ಟು ಗೌರ್ಮೆಂಟ್ ಹಣನ ತೊಗೊಳ್ತಿರ್ತಾರೆ, ಗೌರ್ಮೆಂಟ್ ಸಂಬಳ ತೊಗೊಳ್ತಿರ್ತಾರೆ. ಬಟ್ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ, ಅರೆ ಸರ್ಕಾರದ ಮೇಲೆ ಈ ಥರ ಮಾಡ್ತಾ ಇರ್ತಾರೆ. ಬಟ್ ಗೌರ್ಮೆಂಟಿಗೆ ರಿಲೇಟೆಡ್ ಆಗಿರುತ್ತೆ. ಇದು ಫುಲ್ಲು ಕುಡಿತು ಅಂತಂದರೆ ಪಕ್ಕಾ ಗೌರ್ಮೆಂಟ್ ಜಾಬ್ ಯೋಗ ಇದೆ, ಪಕ್ಕಾ ಗೌರ್ಮೆಂಟ್ ಸ್ಯಾಲರಿ ಅವ್ರಿಗೆ ಬರ್ತಾ ಇರುತ್ತೆ. ಅಥವಾ ನೀವು ಆ ಯೋಗ ನೋಡ್ಕೊಂಡ್ರೆ ಬೇಕಾದ್ರೆ ಅವ್ರ ಥರ ಪರೀಕ್ಷೆ ಇವತ್ತಿಂದನೇ ಮಾಡಿ ನಿಮ್ಗೆ ಸಿಗುತ್ತೆ ಪಕ್ಕಾ ಗೌರ್ಮೆಂಟ್. ಇಲ್ಲ ಅಂತಂದರೆ ಅವ್ರಿಗೆ ಭಾಳ ಕಷ್ಟ. ಇಲ್ಲಿಂದ ಅಕಸ್ಮಾತ್ ಈ ಲೈನೇ ಬಂದಿರಲಿಲ್ಲ ಅಂದರೆ ಭಾಳ ಕಷ್ಟ. ಈ ಲೈನ್ ಇತ್ತು ಅಂತ ಹೇಳಿದರೆ ಅದು ಹಿಂಗೆಲ್ಲ ಡಿಸ್ಟ್ರೋಡ್ ಇತ್ತು ಅಂದರೆ ನಾನು ಹೇಳಿದ್ದೆಲ್ಲ ಅರೆ ಸರ್ಕಾರ ಅಥವಾ ಸರ್ಕಾರದಿಂದ ಯಾವ್ದಾದ್ರು ತೊಗೊಂಡಿರ್ತಾರೆ. ಅಕಸ್ಮಾತಾಗಿ ಈ ಲೈನ್ ಫುಲ್ಲು ಅರ್ಧಂಬರ್ಧ ಭಾಳಷ್ಟು ಚಿತ್ತಮಟ್ಟ ಆಗಿದ್ರೆ ಭಾಳ ಕಷ್ಟ ಇರುತ್ತೆ. ಹಾಗಾದರೆ ಇದಕ್ಕೆ ನಮಗೆ ಗೌರ್ಮೆಂಟ್ ಜಾಬ್ ಯೋಗನೇ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಭಾಳಷ್ಟು ಪೂಜೆ ಪುನಸ್ಕಾರಗಳನ್ನ ಇದ್ದಾವೆ. ಅದನ್ನು ನಾವು ಹೇಳಿದ್ನಲ್ಲ, ನಾವು ಯಾವುದನ್ನು ಬೇಕಾದ್ರೂ ನಾವು ತೊಗೋಬೋದು, ಆ ಯೋಗಗಳನ್ನ ತೊಗೋಬೋದು. ಅದಕ್ಕೆ ಏನು ನಾವು ಮಂತ್ರ ಹೇಳಿದರೆ, ಯಾವ ಪೂಜೆ ಮಾಡಿದರೆ ಆ ಒಂದು ಇದನ್ನು ತೊಗೋಬೋದು ಅನ್ನೋದು ನೆಕ್ಸ್ಟ್ ಒಂದು ಎಪಿಸೋಡ್ ಹೇಳ್ಕೊಡ್ತೀನಿ. ಇವತ್ತು ಗೌರ್ಮೆಂಟ್ ಜಾಬ್ನ ಹೇಗೆ ನೋಡಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವೆಲ್ಲ ಬೇಕಾದ್ರೆ ಯಾರ್ಯಾರು ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವ್ರದ್ದೆಲ್ಲ ಪರೀಕ್ಷೆ ಮಾಡಿ ನೋಡಿರಿ, ಇದು ಪಕ್ಕಾ ಇರುತ್ತೆ ಅಂತ ಹೇಳ್ಕೊತ ಇವತ್ತಿನ ಒಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಈ ಸಬ್ಜೆಕ್ಟು ಇಷ್ಟ ಆದರೆ ದಯಮಾಡಿ ಲೈಕ್ ಕೊಡಿರಿ, ಆಮೇಲೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಅಂತ ಹೇಳ್ಕೊಂತ ಇವತ್ತೊಂದು ಸಬ್ಜೆಕ್ಟ್ ಮುಗಿಸ್ತೀನಿ. ನೆಕ್ಸ್ಟ್ ಒಂದು ಹೊಸ ವಿಚಾರದೊಂದಿಗೆ ಬಂದು ನೀವು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಸರ್ವೇ ಜನ